ಅಂತರಪಟ ಆದ್ರೆ ನನಗೆ ಈ ಥರ ಒಬ್ರ ಕೈಲಿ ಅನ್ನಿಸ್ಕೊಂಡು ಇರೋದ್ರಲ್ಲಿ ಖುಷಿ ಇರೋದಿಲ್ಲ. ಆಗ ಮಹೇಶರು, ಈಗ ನಿಮ್ಮಕ್ಕ, ಇಂಥ ಜನಗಳೇ ಯಾಕೆ ನನಗೆ ಸಿಗ್ತಾರೆ? ಇಲ್ಲ, ಈಗಲೂ ನಾನು ಸೋಲ್ಬಾರ್ದು. ಸ್ವಾಭಿಮಾನದಿಂದಾನೇ ಬದುಕಿ ತೋರಿಸ್ಬೇಕು. ಆದ್ರೆ ನಮ್ಮ ಅಂತರ್ಪಟ ಕಂಪನಿ ಕೆಲಸ ಮುಂದುವರ್ಸೋಣ ಅಂತ ನಿಮ್ಮನ್ನ ಹೇಗೆ ಕೇಳೋದು? ನೀವೀಗ ನಿಮ್ಮನೇಲಿದ್ದೀರಾ, ನಿಮ್ಗಿಲ್ಲಿ ಬೇರೆ ಬೇರೆ ಕೆಲಸ ಜವಾಬ್ದಾರಿಗಳಿರುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ನಮ್ಮ ಕನಸು ಈ ಕ್ಯಾಂಡಲ್ ತರ ಅಂತ ಅನ್ಸಲ್ವಾ ನಿಮ್ಗೆ? ಒಂದ್ಸಲಿ ಸುಂದರವಾಗಿ ಬೆಳಗುತ್ತೆ, ಆ ಬೆಳಕಲ್ಲಿ ನಮ್ಮ ಇಡೀ ಜೀವನ ಕಳೆದೋಗುತ್ತೆ ಅನ್ನೋ ಸುಳ್ಳು ಭರವಸೆನ ಕೊಡುತ್ತೆ. ಆದ್ರೆ ನಿಧಾನವಾಗಿ ಬೆಳಕಾರಿ ನೀಳದ ಬತ್ತಿ ಎಲ್ಲ ಕರಗಿ ಆಮೇಲೆ ಕಸದ ತರ ಅಂಟ್ಕೊಂಡಿರುತ್ತೆ. ಕನ್ಸನ್ನ ಯಾಕೆ ಕಸಕ್ಕೆ ಹೋಲಿಸ್ತಾ ಇದ್ದೀರಾ? ನಾವು ಕಾಣೋ ಕನಸು ಕ್ಷಣಿಕ ಅನ್ಸುತ್ತಾ ನಿಮಗೆ? ಈಗ ನೋಡಿ, ನಾವು ಅಂತರ್ಪಟ ಅಂತ ನಮ್ಮದೇ ಆದ ಒಂದು ಕಂಪ್ನಿ ಶುರು ಮಾಡಿದ್ವಿ. ಆದರೆ ಏನೇನೋ ಆಗೋಯ್ತು. ನಾವಿನ್ ಕಂಪ್ನಿನ ನಡ್ಸಕ್ಕಾಗಲ್ಲ ಅಂತಾನೆ ಎಲ್ಲರೂ ಅನ್ಕೊಂಡಿರ್ತಾರೆ. ಆದರೆ ನಾವು ನಮ್ಮ ಕೆಲಸನ ಮತ್ತೆ ಶುರು ಮಾಡ್ತಾ ಇದ್ದೀವಿ. ನಮ್ಮ ಕನಸನ್ನ ಅರ್ಧದಲ್ಲಿ ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ನಿಜ ಮುನಿಯಮ್ಮ, ನಮ್ಮ ಕಂಪ್ನಿ ಕೆಲಸನ ಮುಂದುವರ್ಸೋಣ. ಮದುವೆ ಆಯ್ತು ಅಂತ ಮಾತ್ರಕ್ಕೆ ಕನ್ಸನ್ ಬಿಡಕ್ಕಾಗತ್ತಾ? ಇಬ್ರು ಇನ್ನಷ್ಟು ಹತ್ರ ಆಗಿದ್ದೀವಿ. ನಮ್ಮ ಕನಸು ಇನ್ನಷ್ಟು ಸ್ಟ್ರಾಂಗ್ ಆಯ್ತು ಅಂತ ಅನ್ಕೊಳ್ಳೋಣ. ರಾಜ್, ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ಮದ್ವೆ ಆಯ್ತು, ಇಲ್ಲಿಗೆ ಬಂದ್ವಿ, ನೀವು ಕಂಪನಿ ಬಗ್ಗೆ ಮರ್ತ್ಬಿಟ್ಟಿರ್ತೀರಾ ಅನ್ಕೊಂಡಿದ್ದೆ. ಆದ್ರೆ ಮತ್ತೆ ಕೆಲಸ ಶುರು ಮಾಡೋಣ ಅಂತಿದ್ದೀರಾ. ನನಗೆ ಸ್ವಾಭಿಮಾನದಲ್ಲಿರೋ ಖುಷಿ ಏನು ಅಂತ ತೋರಿಸ್ಕೊಟ್ಟರೆ ನೀವು. ಮನುಷ್ಯ ಒಂದ್ಸತಿ ಸ್ವಾಭಿಮಾನಿ ಆದ್ಮೇಲೆ ಯಾವತ್ತೂ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಇಷ್ಟಪಡಲ್ಲ. ಮತ್ತೆ ಇವಳು ಯಾಕೆ ಮೆಸೇಜ್ ಮಾಡಿದ್ಲು? ಐ ಮಿಸ್ ಯು ಶುಶ್, ಗುಡ್ ನೈಟಾ? ರಾಜ್, ರಾಜ್ ಏನಾಯ್ತು? ಏನಿಲ್ಲ. ಯಾರ್ದು ಮೆಸೇಜು? ಯಾಕೆ ಗಾಬರಿ ಆದ್ರಿ? ಏನಿಲ್ಲ, ನನ್ನ ಫ್ರೆಂಡ್ ಏನೋ ಮೆಸೇಜ್ ಕಳಿಸಿದ್ದ, ಓದ್ತಿದ್ದೆ. ಛೇ, ಈ ರೇಷ್ಮೆ ಯಾಕೆ ಈಗ ಮೆಸೇಜ್ ಮಾಡ್ತಿದ್ದಾಳೆ? ಮತ್ತೆ ನಾನು ನಿನಗೆ ತೊಂದರೆ ಕೊಡಲ್ಲ, ನಿನ್ನ ಲೈಫಲ್ಲಿ ತಲೆ ಹಾಕಲ್ಲ ಅಂತ ಅಂತಿದ್ಲಲ್ವಾ? ಇವಳಿಂದಾಗೆ ಮುನ್ನಿಯಮ್ಮನ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ. ನನಗೆ ಹಿಂಸೆ ಆಗ್ತಿದೆ. ಇದೇನು ಇವಳು ದೀಪ ಆರೋಕ್ಕೂ ಬಿಡ್ತಿಲ್ಲ, ಆರೋದಂಗೆ ಹಚ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ಇದನ್ನೆಲ್ಲ ನನ್ನ ಕನ್ಸಿಗೆ ಹೊಲಿಸಿ ಮಾತಾಡ್ಬಿಟ್ಟೆ. ಇವಾಗ ಇದೆಲ್ಲ ಆರೋದ್ರೆ ನನ್ನ ಕನ್ಸು ಆರೋದ ಹಾಗೆ ಫೀಲ್ ಆಗುತ್ತೆ. ಅದಕ್ಕೆ ಮತ್ತೆ ಮತ್ತೆ ಹಚ್ತಿದ್ದೀನಿ. ಮುನಿಯಮ್ಮನ ಮುಖದಲ್ಲಿ ಅಂತೂ ನಗು ಕಾಣ್ತಿದೆ. ನನ್ನ ಲೈಫ್ ಚೂರು ಚೂರೇ ಸರಿ ಹೋಗ್ತಿದೆ ಅಂತ ಅನಿಸ್ತಿದೆ. ಆದರೆ ಈಗ ರೇಷ್ಮಾ ಯಾಕೆ ಬಂದ್ಲು? ಯಾರಿದು? ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ. ಯಾರು ಮಾಡಿದ್ದು ಈ ಕೆಲಸ ಎಲ್ಲ?
ದೇವ್ರ ಮನೆ ಪೂಜೆ ಆಗಿದೆ, ತುಳಸಿ ಪೂಜೆ ಆಗಿದೆ, ತಿಂಡಿ ಎಲ್ಲ ರೆಡಿ ಆಗಿದೆ. ಅಮಲ, ಕಾಂಚನ, ಬನ್ನಿ ಇಲ್ಲಿ. ಏನಮ್ಮ? ಯಾರು ಮಾಡಿದ್ದು ಈ ಕೆಲಸ ಎಲ್ಲ? ಯಾವ ಕೆಲಸ ಅಲ್ಲ? ಅದೇ ಪೂಜೆ ತಿಂಡಿ ಈ ಕೆಲಸ. ಇಲ್ವಲ್ಲ, ನಾವೇನು ಮಾಡಿಲ್ಲ. ಮತ್ಯಾರು ಮಾಡಿದ್ದು? ನಾನೇ ಮಾಡಿದ್ದು. ನೀನ ಆರಾಧನಾ? ಬಾಬಾ, ನೋಡಿದ್ಯಮ್ಮ ನಿನ್ ಸೊಸೆ ನಿನ್ಗಿಂತ ಮುಂಚೆ ಎದ್ದು ಎಲ್ಲ ಕೆಲಸ ಮಾಡ್ಬಿಟ್ಟಿದ್ದಾಳೆ. ಇನ್ಮೇಲೆ ನಿನಗ್ ರೆಸ್ಟ್, ಎಲ್ಲ ಅವಳೆ ನೋಡ್ಕೋತಾಳೆ ಅಲ್ವಾ ಆರಾಧನಾ? ಏನು ಬೇಕಾಗಿಲ್ಲ. ಯಾರು ಹೇಳಿದ್ರು ಅಂತ ಈ ಕೆಲಸ ಎಲ್ಲ ಮಾಡಿದ್ದು ನೀನು? ನಾನು ಹೇಳಿದ್ನ? ನನಗೆ ಕೆಲಸ ಮಾಡಿ ಸಾಕಾಗಿದೆ, ಇನ್ ಮುಂದೆ ಈ ಜವಾಬ್ದಾರಿ ಎಲ್ಲ ನೀನೇ ತಗೋ ಅಂತ. ಅದು ಹಾಗಲ್ಲ ಅತ್ತೆ, ನಾನು ಬೇಗ ಐತೆ, ಅದಕ್ಕೆ ಎಲ್ಲ ಕೆಲಸನೂ ಮಾಡಿದೆ. ಅದೇ ಯಾಕೆ ಮಾಡಿದೆ? ಇದೇ ನಿನ್ ಮನೆನಾ? ಏನೋ ನನ್ನ ಮಗ ನಿನಗೆ ತಾಳಿ ಕಟ್ಬಿಟ್ಟ, ನನ್ ಗಂಡ ನಿನ್ನ ಮನೆ ತುಂಬಿಸ್ಕೊಂಡ್ಬಿಟ್ರು ಅನ್ನೋ ಒಂದೇ ಕಾರಣಕ್ಕೆ ನೀನಿಲ್ಲಿ ಅಧಿಕಾರ ಚಲಾಯಿಸಕ್ ಬರಬೇಡ. ಇದು ನನ್ನ ಮನೆ, ಅದ್ರಲ್ಲೂ ಈ ಅಡಿಗೆ ಮನೆ ಇದೆಯಲ್ಲ, ಇದು ನಂದು ಮಾತ್ರ. ಇಲ್ಲಿಗೆ ನೀನ್ ಬಂದು ಕೈ ಆಡ್ಸೋದು ಬೇಕಾಗಿಲ್ಲ. ಅಲ್ಲ ಅತ್ತೆ ಅಂತ ಕರಿಬೇಡ ನನ್ನನ್ನ, ಮೊದ್ಲಿನಿಂದ ಹೋಗು. ಅಮ್ಮ, ಯಾಕಿಷ್ಟೆಲ್ಲ ಕೋಪ ಮಾಡ್ಕೋತಿದ್ಯಾ? ನಿನಗ್ ಖುಷಿ ಆಗ್ಲಿ ಅಂತ ಮಾಡಿದ್ದಾಳೆ, ಹೋಗ್ಲಿ ಬಿಡು. ಬೇಕಾಗಿಲ್ಲ ಅಮ್ಮು, ನನ್ ನೆಮ್ಮದಿ ಕೊಳ್ಳಿ ಇಟ್ಬಿಟ್ಟು ಈಗ ನನ್ನ ಖುಷಿ ಪಡಿಸೋ ತರ ನಾಟಕ ಮಾಡೋದೇನು ಬೇಕಾಗಿಲ್ಲ. ನೋಡು, ಇನ್ನು ಮೇಲೆ ನನ್ನ ಅಡಿಗೆ ಮನೆಯೊಳಗೆ ನೀನ್ ಬರೋ ಹಾಗಿಲ್ಲ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹೋಗಿಲ್ಲಿಂದ. ಸೂಪರ್ ಅಮ್ಮ, ಯಾವಾಗ್ಲೂ ಇವಳ ವಿಷಯದಲ್ಲಿ ನೀನ್ ಇಷ್ಟೇ ಗಟ್ಟಿಯಾಗಿದ್ರೆ ನನಗಷ್ಟೇ ಸಾಕು. ಎಲ್ಲ ನಾನು ಅನ್ಕೊಂಡಂಗೆ ಆಗುತ್ತೆ. ರೀ, ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ಹೋಗಿ ಕೊಟ್ಟು ಬನ್ನಿ. ರೇವತಿ, ಒಂದ್ಸರಿ ಯೋಚನೆ ಮಾಡು. ಮನೇಲಿ ನಯಾ ಪೈಸಾ ದುಡ್ಡಿಲ್ಲ, ದಿನಸಿ ಎಲ್ಲ ಖಾಲಿ ಆಗಿದೆ. ಇದೇ ತರ ಆದ್ರೆ ನಾಳೆಯಿಂದ ಉಪವಾಸ ಇರ್ಬೇಕಾಗುತ್ತೆ. ನಾವು ನಮ್ ಕಷ್ಟಕ್ಕೆ ಈ ದುಡ್ಡನ್ನ ಆ ದೇವರೇ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳೋಣ ಕಣೆ. ನಾವೇ ಬಳಸ್ಕೊಳ್ಳೋಣ, ಸುಮ್ಮನೆ ಇರು. ಹೆಣ್ಣು ಕೊಟ್ಟು ಮನೆಯಿಂದ ಒಂದು ಹುಲ್ಲು ಕಡ್ಡಿ ತಂದ್ರು ಅದು ತಪ್ಪು ರೀ. ಅಂತದ್ರಲ್ಲಿ ಇಷ್ಟೊಂದು ದುಡ್ಡನ್ನ ನಾವು ನಮ್ ಖರ್ಚಿಗೆ ಬಳಸ್ಕೋಬೇಕಾ? ಸುಮ್ನೆ ಹೋಗಿ ಕೊಟ್ಟು ಬನ್ನಿ. ಅದ್ರಲ್ಲಿ ₹1 ಹೆಚ್ಚು ಕಮ್ಮಿ ಆದ್ರೂ ನಾನ್ ಸುಮ್ನೆ ಇರಲ್ಲ. ಅಯ್ಯೋ, ದಡ್ಡಿ ದಡ್ಡಿ ತರ ಆಡ್ತಾ ಇದೀಯ ನೀನು. ಉಪವಾಸ ಇರು, ಗೊತ್ತಾಗುತ್ತಾ ನಿನಗೆ? ಅಯ್ಯೋ, ನಾನ್ ನಿಮ್ಮನ್ನ ಉಪವಾಸ ಇರಕ್ ಬಿಡಲ್ಲ ರೀ. ನಿಮಗಂತೂ ದುಡಿಯೋದ್ ಗೊತ್ತಿಲ್ಲ. ನಾನೇ 4 ಮನೆ ಕೆಲಸ ಮಾಡಿ ನಿಮಗ್ ಗಂಜಿ ಬೇಯಿಸಿ ಹಾಕ್ತೀನಿ. ಈಗ ಮೊದ್ಲು ಹೋಗಿ ಇದನ್ನ ಕೊಟ್ಟು ಬನ್ನಿ. ಅಯ್ಯೋ, ಎಲ್ಲದಕ್ಕೂ ಮೊಂಡ ಆಟ ನಿಂದು. ಅಲ್ಲ, ಈಗ ಬೀಗರು ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದಾರ? ಕೇಳದೆ ಇದ್ರು ನಾವು ಕೊಡ್ಬೇಕು. ಅಷ್ಟಾದ್ರೂ ಸ್ವಾಭಿಮಾನನ ನಾವು ಉಳಿಸ್ಕೋಬೇಕು. ಸ್ವಾಭಿಮಾನ ಉಳಿಸ್ಕೊಳಕ್ ಹೋಗಿ ದುರಂಕರ ಅಂತ ಹೇಳಿಸ್ಕೊ ಬರ್ಬೇಕಾ? ಏನಾದ್ರೂ ಆಗ್ಲಿ, ಮೊದ್ಲು ಹೋಗಿ ದುಡ್ಡನ್ನ ವಾಪಸ್ ಕೊಟ್ಟು ಬನ್ನಿ. ಇಲ್ಲ ಅಂದ್ರೆ ಆರಾಧನಾ ಇಲ್ಲಿಗೆ ಬಂದು ಆ ದುಡ್ಡನ್ನ ಇಸ್ಕೊಂಡು ಹೋಗ್ತಾಳೆ. ನಾನು ಅವಳಿಗೆ ಫೋನ್ ಮಾಡ್ತೀನಿ. ಅವಳು ಬರ್ತಾಳ? ಬೇಡ ಬೇಡ ಬೇಡ, ಅವಳು ಬಂದ್ರೆ ಕಿತ್ಕೊಂಡು ಹೋದಂಗಾಗುತ್ತೆ. ಅದೇ ನಾನೇ ಹೋಗಿ ಅವ್ರ ಮನೆಗೆ ಕೊಟ್ಟು ಬಂದ್ರೆ ನನಗೊಂಚೂರು ಮರ್ಯಾದೆ ಜಾಸ್ತಿ ಆಗುತ್ತೆ. ಈಗಲೇ ಅವ್ರ ಮನೆಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ನಿನ್ನ ಮಗಳನ್ನ ಇಲ್ಲಿ ಕರ್ಸೋ ಅಂತ ಕಷ್ಟ ತಗೋಬೇಡಮ್ಮ ನೀನು. ಆಯ್ತು, ಹೋಗ್ತೀನಿ ಬಿಡು. ಮುನಿಯಮ್ಮ, ಇಷ್ಟೊಂದು ಅರ್ಜೆಂಟಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಅಳ್ತಿದ್ದೀರಾ? ಏನಾಯ್ತು? ಏನೂ ಇಲ್ಲ. ಸುಳ್ಳು ಹೇಳ್ಬೇಡಿ, ಅಳ್ತಿದ್ದೀರಾ ನೀವು. ನನ್ಗಷ್ಟು ಗೊತ್ತಾಗಲ್ವಾ? ಏನಾಯ್ತು? ಏನೂ ಇಲ್ಲ ರಾಜ್.
ನಿಜ ಹೇಳಿ, ಯಾರೇನಂದ್ರು? ಹಾಗೇನೂ ಇಲ್ಲ, ಅದು ಈರುಳ್ಳಿ ಹೆಚ್ಚುತ್ತಿದ್ದೆ, ಅದಕ್ಕೆ ಕಣ್ಣಲ್ಲಿ ನೀರು ಬಂತು ಅಷ್ಟೆ. ನೀವೇನೇನೋ ಅನ್ಕೋಬೇಡಿ. ನೋಡಿದ್ಯಮ್ಮ, ನಿನ್ನ ಸೊಸೆ ಎಷ್ಟು ಈಸಿಯಾಗಿ ಸುಳ್ಳು ಹೇಳ್ಬಿಟ್ಲು. ಇಷ್ಟೆಲ್ಲ ಆದರೂ ಏನೂ ಆಗೇ ಇಲ್ಲ ಅನ್ನೋ ಥರ ನಿನ್ನ ಮಗನ್ನ ನಂಬಿಸ್ಬಿಟ್ಲು. ಅಂದರೆ ಸುಳ್ಳು ಚೆನ್ನಾಗಿ ಹೇಳ್ತಾಳೆ, ಮಾತಲ್ಲೇ ಮರಳು ಮಾಡ್ತಾಳೆ ಅಂತಾಯ್ತು. ಇವತ್ತು ಹಿಂಗಿದ್ದವಳು ನಾಳೆ ಸುಶಾಂತ್ ಹತ್ರ ನಿನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳಲ್ಲ ಅಂತ ಏನು ಗ್ಯಾರಂಟಿ? ಇಂಥವ್ರನ್ನೆಲ್ಲ ನಂಬಾರ್ದಪ್ಪ. ಮುನಿಯಮ್ಮ ಈರುಳ್ಳಿ ಕಟ್ ಮಾಡ್ತಿದ್ರು ಅಂತ ಸುಳ್ಳು ಹೇಳಿದ್ರು ಅನ್ಸುತ್ತೆ. ಇವ್ರಿಗೆ ಅಮ್ಮ ಏನಾದರೂ ಅಂದಿರ್ಬೋದಾ? ಅದಕ್ಕೆ ಹೇಳ್ತಿದಾರಾ? ಏನದಕ್ಕೆ ಅಮ್ಮ ಮಗಳೇನೋ ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ರಿ? ಹಾಗೇನಿಲ್ವಲ್ಲ ಮೂರ್ತಿ. ಅಮ್ಮಲ ಆರಾಧನಾ ಬಗ್ಗೆ ಏನೋ ಹೇಳ್ತಾ ಇದ್ದಂಗಿತ್ತು. ನಾನಾ? ಹಾಗೇನಿಲ್ವಲ್ಲ. ಅಲ್ಲ ಮೂರ್ತಿ, ನಮಗೆ 108 ಕೆಲಸ ಇರುತ್ತೆ, ನಾವ್ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು? ಹಾಗೇನಿಲ್ಲ, ನನಗೆ ಅಡುಗೆ ಮನೇಲಿ ಕೆಲಸ ಇದೆ, ಹೊರಡ್ತೀನಿ. ಸುಶಾಂತ್, ಒಂದು ನಿಮಿಷ ಕಾಫಿ ತಗೊಂಬರ್ತೀನಿ. ಅಮಲ, ನನಗೂ ಒಂದು ಸ್ಟ್ರಾಂಗ್ ಕಾಫಿ ಪ್ಲೀಸ್. ಇದು ನನ್ನ ಮನೆ, ಅದ್ರಲ್ಲೂ ಈ ಅಡಿಗೆ ಮನೆ ಇದೆಯಲ್ಲ, ಇದು ನಂದು ಮಾತ್ರ. ಇಲ್ಲಿಗೆ ನೀನ್ ಬಂದು ಕೈ ಆಡಿಸೋದು ಬೇಕಾಗಿಲ್ಲ. ಅತ್ತೆ ಅಂತ ಕರಿಬೇಡ ನನ್ನನ್ನ, ಮೊದಲಿನಿಂದ ಹೋಗು. ಅತ್ತೆ ಯಾಕೆ ನನ್ನನ್ನು ಇಷ್ಟು ದ್ವೇಷ ಮಾಡ್ತಿದ್ದಾರೆ? ಇದಕ್ಕೆ ಕಾರಣ ಬರೀ ನಾನು ರಾಜ್ನ ಹೇಳ್ದೆ ಕೇಳ್ದೆ ಮದುವೆ ಆದೆ ಅನ್ನೋದಷ್ಟೇನಾ, ಅಥವಾ ಬೇರೆ ಏನಾದರೂ ಇದೆಯಾ? ದೇವ್ರೆ, ಅತ್ತೆ ಮನಸ್ಸನ್ನ ನಾನು ಗೆಲ್ಲಬೇಕು ಅಂದ್ಕೊಂಡು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಆದರೆ ಯಾಕೆ ಹೀಗಾಗ್ತಿದೆ? ಇದೆಲ್ಲ ಯಾವಾಗಲೂ ಹೀಗೆ ಇರುತ್ತಾ? ಅಳ್ತಿದ್ಯಾ? ಈ ಮನೆಗೆ ಬಂದಾಗ್ಲಿಂದ ಅಳದೊಂದೇ ಕೆಲಸ ಆಯ್ತಲ್ವೇ ನಿಂದು? ಈ ಕಣ್ಣೀರಲ್ಲಿ ಕೈ ತೊಳೆಯೋದು ಅಂತ ತುಂಬಾ ಸತಿ ಕೇಳಿದ್ದೆ. ಹಾಗಂದ್ರೆ ಏನು ಅಂತ ನಿನ್ನ ನೋಡಿದ್ಮೇಲೆ ಗೊತ್ತಾಗ್ತಿದೆ. ಇವತ್ತು ಅಮ್ಮ ನಿನ್ನ ಅಡಿಗೆ ಮನೆಯಿಂದ ಆಚೆ ಹಾಕಿದಾಳೆ ಅಂದ್ರೆ ನಿನ್ನ ಈ ಮನೆಯಿಂದ ಆಚೆ ಹಾಕಿದಾಳೆ ಅಂತಾನೆ ಅರ್ಥ. ಎಲ್ಲ ಹೇಳಿಸ್ಕೊಂಡು ಯಾರು ಇರಬಾರ್ದಪ್ಪ. ಯಾರಿಂದ ಹೇಳ್ಸ್ಕೊತಿದೀವಿ ಅನ್ನೋದ್ರ ಮೇಲೆ ಆ ಮಾತಿಗೆ ತಲೆ ಕೆಡ್ಸ್ಕೋಬೇಕೋ ಬೇಡವೋ ಅನ್ನೋದು ನಿಂತಿರುತ್ತೆ. ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗಲ್ವಂತೆ.